ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2026 ವಿದ್ಯಾರ್ಥಿಗಳಿಗೆ KA ಕಡೆಯಿಂದ ವೆರಿ ಬಿಗ್ ಗುಡ್ ನ್ಯೂಸ್ ಆದ್ರೆ ಬಂದಿರುವಂತದ್ದು, ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟು. ಖಂಡಿತವಾಗ್ಲೂ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಆಗಿನ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ KA ಕಡೆಯಿಂದ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರುವಂತದ್ದು. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ನೋಟಿಫಿಕೇಶನ್ ಆದ್ರೆ ಸಿಗುತ್ತೆ. ಸೊ ಏನಿದು ಈ ಒಂದು ನೋಟಿಫಿಕೇಶನ್ ಏನು ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಡೌಟ್ ಇರ್ಬೋದು. ಏನ್ ಈ ಒಂದು ನೋಟಿಫಿಕೇಶನ್ ಅಂತ ಅಂದ್ರೆ ಇದರಲ್ಲಿ ಆಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಗುಡ್ ನ್ಯೂಸ್ ಆದ್ರೆ ಮೆನ್ಷನ್ ಆಗಿರುವಂತದ್ದು. ಏನ್ ಗುಡ್ ನ್ಯೂಸ್ ಅಂತ ಅಂದ್ರೆ, ಸೊ ನೋಡಿ, ಈಗ ಎಕ್ಸಾಮ್ ಒಂದು ರಿಸಲ್ಟ್ ಆದ್ರೆ ಬಂತು. ಎಕ್ಸಾಮ್ ಒಂದು ರಿಸಲ್ಟ್ ಬಂದಿದ್ದ ಆದ್ಮೇಲೆ ನಿಮ್ಗೆಲ್ಲ ಗೊತ್ತು, ನಾನು ನಿನ್ನೆ ವಿಡಿಯೋನು ಸಹ ಮಾಡಿ ತಿಳಿಸ್ಕೊಟ್ಟಿದ್ದೆ. ಎಕ್ಸಾಮ್ 2 ಇರುತ್ತೆ. ಎಕ್ಸಾಮ್ 2ಗೆ ಯಾರೆಲ್ಲ ಅಪ್ಲೈ ಮಾಡಬಹುದು, ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಏನೋ ಅಂತ ಹೇಳ್ಬಿಟ್ಟು ನೆನ್ನೆ ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೆ. ಸೊ ಈಗ ಎಕ್ಸಾಮ್ 1 ನಲ್ಲಿ ಯಾರಾದ್ರೆ ಪಾಸ್ ಆಗಿರೋದಿಲ್ವೋ, ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುತ್ತೋ, ಇಲ್ಲ ಅಂತ ಅಂದ್ರೆ ಯಾರಾದ್ರೆ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೋ, ಇಂತಹ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಎಕ್ಸಾಮ್ 2 ಅನ್ನ ಬರೀತಾರೆ. ಎಕ್ಸಾಮ್ 2 ಅನ್ನ ಬರ್ದಿದ್ದ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಎಕ್ಸಾಮ್ 2 ರಿಸಲ್ಟ್ ಆದ್ರೆ ಬರುತ್ತೆ. ಸೊ ನಾವು ಕಳೆದ 2 ವರ್ಷಗಳ ಹಿಂದೆ ನೋಡೋದಾದ್ರೆ ಎಕ್ಸಾಮ್ 2 ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ಇಲ್ಲಿ CET ರಿಸಲ್ಟ್ ಬರ್ತಿತ್ತು. CET ರಿಸಲ್ಟ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಗೆ ಸ್ಟೂಡೆಂಟ್ಸ್ ಆದ್ರೆ ಅಟೆಂಡ್ ಆಗ್ತಿದ್ರು. ಬಟ್ ಈಗೆಲ್ಲಾನು ಈ ಒಂದು ಪ್ರೊಸೀಜರ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಚೇಂಜಸ್ ಆಗಿರುವಂತದ್ದು. ಏನ್ ಚೇಂಜಸ್ ಅಂತ ಅಂದ್ರೆ, ಈಗ ನೆಕ್ಸ್ಟ್ ನಿಮ್ಗೆ ಈಗ ಎಕ್ಸಾಮ್ 2 ಯಾರೆಲ್ಲ ಬರೀತಿದ್ದೀರಾ, ಎಕ್ಸಾಮ್ 2 ಅನ್ನ ಬರೀತೀರಾ ಅಂಡ್ ಅದೇ ರೀತಿಯಲ್ಲಿ ನೀವು CET ಎಕ್ಸಾಮ್ಗೆ ಅಪ್ಲೈ ಮಾಡಿರ್ತೀರಾ. CET ಎಕ್ಸಾಮ್ ಅನ್ನು ಸಹ ಬರೀತೀರಾ. ಯಾವಾಗ ಒಂದು ಎಕ್ಸಾಮ್ 2 ರಿಸಲ್ಟ್ ಬರುತ್ತೋ ಅದಾದ್ಮೇಲೆ ನೆಕ್ಸ್ಟ್ CET ರಿಸಲ್ಟ್ ರ್ಯಾಂಕಿಂಗ್ ಅನ್ನ ಆದ್ರೆ ಅನೌನ್ಸ್ ಮಾಡ್ತಾರೆ. ಅದುವರೆಗೂ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಿಲ್ಲ. ಅವಾಗ ಏನಾಗುತ್ತೆ ಅಂತ ಅಂದ್ರೆ ಎಕ್ಸಾಮ್ 2 ಅಲ್ಲಿ ಯಾರೆಲ್ಲ ಪಾಸ್ ಆಗ್ತಾರೋ, ಎಕ್ಸಾಮ್ 2 ಅಲ್ಲಿ ಯಾರೆಲ್ಲ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೋತಾರೋ, ಇವ್ರಿಗೂ ಸಹ CET ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಇಂದ ಅಟೆಂಡ್ ಆಗ್ಬೋದಾಗುತ್ತೆ. ಇದು KA ಕಡೆಯಿಂದ ತಗೊಂಡಿರುವಂತಹ ಒಳ್ಳೆ ಡಿಸಿಷನ್. ಇದು ಒಂದು ಒಳ್ಳೆ ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. 2026ರ ದ್ವಿತೀಯ PUC ಪರೀಕ್ಷೆ 1 ಮತ್ತು ಪರೀಕ್ಷೆ 2ರಲ್ಲಿ ಅಭ್ಯರ್ಥಿಗಳು ಪಡೆದ ಅಂಕಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಪರಿಗಣಿಸಿ ಕಳೆದ ವರ್ಷಗಳಂತೆ ಹಾಗೂ ಸರ್ಕಾರದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ CET 2026ರ ಫಲಿತಾಂಶ ಮತ್ತು ರ್ಯಾಂಕ್ ಅನ್ನು ಸಿದ್ಧಪಡಿಸಿ ಪ್ರಕಟಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿರುವಂತದ್ದು. ಸೊ ಈಗ ಎಕ್ಸಾಮ್ 1 ಅನ್ನ ಬರ್ದಿರ್ತೀರಾ, ಅದಾದ್ಮೇಲೆ ನೆಕ್ಸ್ಟ್ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ 2 ಅನ್ನ ಬರೀತೀರಾ. ರಿಸಲ್ಟ್ ಬಂದಿದ್ದ ಆದ್ಮೇಲೆ 2ರಲ್ಲಿ ಯಾವ ಒಂದು ಎಕ್ಸಾಮ್ 2 ಅಲ್ಲಿ ಬರ್ದಿದ್ದಾದ್ಮೇಲೆ ಅವಾಗ ಏನಾದ್ರು ಮಾರ್ಕ್ಸ್ ಇಂಪ್ರೂವ್ ಆಗಿಲ್ಲ, ಇನ್ನೂ ಕಡಿಮೆ ಬಂತು ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಎಕ್ಸಾಮ್ ಒಂದು ಮಾರ್ಕ್ಸ್ ಅನ್ನ ಪರಿಗಣಿಸಿ ಅವಾಗ ನಿಮ್ಗೆ ಮತ್ತೆ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಇದು ಸ್ಟೂಡೆಂಟ್ಸ್ ಗೆ ಬಂದಿರುವಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನಕ್ಕೆ ಭಯ ಇರುತ್ತೆ, ನಾನೀಗ ಎಕ್ಸಾಮ್ 2 ಬರೆದ್ರೆ ಕೌನ್ಸಿಲಿಂಗ್ ಏನಾದ್ರು ಪ್ರಾಬ್ಲಮ್ ಆಗುತ್ತೇನೋ, ನಾನು ಕೌನ್ಸಿಲಿಂಗ್ ಕರೆಕ್ಟ್ ಆಗಿ ಅಟೆಂಡ್ ಆಗೋಕ್ಕಾಗುತ್ತೋ ಇಲ್ವೋ, ಫಸ್ಟ್ ರೌಂಡ್ ಅಲ್ಲಿ ಅಟೆಂಡ್ ಆಗೋಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಈ ರೀತಿ ಡೌಟ್ ಆದ್ರೆ ಇರುತ್ತೆ. ಎಕ್ಸಾಮ್ 2 ಯಾರೆಲ್ಲ ಬರೀತಿದ್ದೀರಾ, ಆರಾಮಾಗಿ ಎಕ್ಸಾಮ್ 2 ಅನ್ನ ಬರೀರಿ. ಜೊತೆಗೆ CET ಎಕ್ಸಾಮ್ ಅನ್ನು ಬರೀತೀರಾ ಅಲ್ವಾ, ಮೊದಲಿಗೆ ಎಕ್ಸಾಮ್ 2 ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು CET ರಿಸಲ್ಟ್ ಆದ್ರೆ ಬರುತ್ತೆ. ಓಕೆನಾ? ಇದು KA ಕಡೆಯಿಂದ ಕೊಟ್ಟಿರುವಂತಹ ಗುಡ್ ನ್ಯೂಸ್. ನಮ್ಮ ಒಂದು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ KCET 2026 ರಿಲೇಟೆಡ್ ಎಲ್ಲಾ ತರದ ಅಪ್ಡೇಟ್ಸ್ ಆದ್ರೆ ಬರ್ತಿರುತ್ತೆ. ಚಾನಲ್ ನ ಈ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.